ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಡುಂಡಲೆ ಎಲ್ಲ ವೈರಲ್ ರೆಸಿಪಿ ನಾನು ನಿங்கள்ಟ ಶೇರ್ ಆಕ್ಯೋಂಟುಲೆ. ಎಲ್ಲ ಐಟಮ್ ಸಿಂಪಲ್ ಆಯ್ಟುಂಡು, ನಲ್ಲೆ ಟೇಸ್ಟಿ ಆಯ್ತು ಬಂದರು. ದುಬೈಡೆ ಫೇಮಸ್ ಇಫಾ ಚಿಕನ್, ಬ್ರೆಡ್ ಪಾಕೆಟ್, ಗ್ರೇಪ್ ಜ್ಯೂಸ್ ಎಲ್ಲ ಸಿಂಪಲ್ ಆಯ್ತು ನಲ್ಲೆ ಟೇಸ್ಟಿ ಆಯ ರೆಸಿಪಿ. ಇಪ್ಪ ನಾನು ವೀಡಿಯೋ ಸ್ಟಾರ್ಟ್ ಹಾಕ್ರೆ. ಫಸ್ಟ್ ಕೂಡ ಇಫಾ ಚಿಕನ್ಗೆ ಚಿಕನ್ಡೆ ಪಲ್ಟಿ ಬೇಕು ಅನ್ನಲ್ಲಿ ಅದಕ್ಕೆ ಬೇನಾಯ್ತು 1 ಟೀಸ್ಪೂನ್ ಕಸೂರಿ ಮೇಥಿ, പിന്നെ ഒരു തെല്ല് കറിച്ചൊപ്പടെ ചെറിയ ചെറിയ കട്ടാക്കിയിട്ട് ഇട്ടേ. ചില്ലി പൗഡർ 1 ടേബിൾ സ്പൂൺ, ತಂದೂರಿ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್. ತಂದೂರಿ ಮಸಾಲ ಪೌಡರ್ ಬದಲ್ಗೆ ಟಿಕ್ಕ ಮಸಾಲ അല്ലെങ്കിൽ ഒരു നല്ല മസാല പൊടി നിങ്ങൾ ഇട്ടെങ്കും മൗಡು. പെപ്പർ പൊടി 1 ടീസ്പൂൺ, പാതി ടേബിൾ സ്പൂൺ ಗರಂ ಮಸಾಲ ಪೌಡರ್, ಚಿಕನ್ ಮಸಾಲ ಪೌಡರ್ ಪಾದಿ ಟೇಬಲ್ ಸ್ಪೂನ್, ಇಂಜಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಬೇನಾಯ್ತರ ಉಪ್ಪು. ಇದಕ್ಕುಂಡಲ್ಲೇ ನಾನಿಟ್ಟೆ ಮಸಾಲೆ ಮೇಯ್ಟಿಟ್ಟು ನಿಂಗೆ ರೆಡಿ ಹಾಕೊಂಡು ಉಂಟೆಂದಿಲ್ಲ. ನಿಂಗೆ ಅಂಗನೆ ಇಷ್ಟ ಉಂಡು ಅಂಗನೆ ಚಿಕನ್ಡೆ ಪರಟಿಟ್ಟು ಎಡ್ಕ ഒരു തെല്ല് തയ്യർ ബീത്തിട്ടുണ്ടല്ലേ ഇതിരിപ്പോൾ നല്ല മിക്സ് ಹಾಕ್ಕೊಂಡು. ಈ ಇಫಾ ಚಿಕನ್ಲಿ ಮೇಯ್ನಾയിട്ട് ಎಂದ್ರುಲೆ ಗೊತ್ತುಂಡ ಆ ಸಾಸ್ ಉಂಡಲ್ಲ ಅದ್ರ ಮೇಲೆ ಅದುಳ್ಳೆ ಮೇಯ್ನಾയിട്ട് ಇಂಗ್ರೀಡಿಯೆಂಟ್ಸ್. ಬೇರೆ ಚಿಕನ್ ನಿಂಗೆ ಮಸಾಲೆ ಇಟ್ಟಿಟ್ಟು ಪರಟಿಯಂಗೂ ಪ್ರಾಬ್ಲಮ್ ಎಂದಿಲ್ಲ. ಇಪ್ಪ ನಾನು ಚಿಕನ್ ಪೀಸ್ ಇಟ್ಟಿಟ್ಟುಂಡಲ್ಲೇ ಚಂದ ಪರಟಿಟ್ಟು 1 ಗಂಟೆ ರೆಸ್ಟ್ ಹಾಕೋಗಿ ಬೆಚ್ಚಿಟ್ಟು ಬಿಡ್ರೆ. ನಾನಿದಿಪ್ಪ ಉಚ್ಚೆಗೆ ಹಾಕಿ ಉಂಟುಳ್ಳೆ ಉಚ್ಚೆಗೆ ಪರಟಿ ಬೆಚ್ಚಿಟ್ಟು 6 o'clock ಆകുമ്പോൾ ಈ ಚಿಕನ್ನೆಲ್ಲ ಫ್ರೈ ಹಾಕಿಟ್ಟು ಇಡ್ತೀರಿ. ನೆಕ್ಸ್ಟ್ ನಾನಿവിടെ ചിക്കൻ്റെ പിണ്ടി ಹಾಕಿದೆ, ചെറിയ പിണ്ടി ഡിഫറെൻ്റ് ആയിട്ടുണ്ട്. തേങ്ങയെല്ല എന്തും യൂസ് ആക്കുന്നു ഉണ്ടില്ല, സിമ്പിളായ ഒരു റെസിപ്പി ഇത്. ബോൺലെസ് പീസ് ചിക്കൻ എടുത്തರೆ 5 ನೀರುಳ್ಳಿಡೆ ಗ್ರೈಂಡ್ ಹಾಕಿಟ್ಟು ಇದಕ್ಕೆ ಇಟ್ಟರೆ ನಾನು. ಇಂಜಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್ ಎತ್ತರ ಖಾರ ಬೇನತ್ತರ ಇಡೋರು, ತಂದೂರಿ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್. ತಂದೂರಿ ಮಸಾಲ ಪೌಡರ್ ಬದಲ್ಗೆ ನೀವು ಚಿಕನ್ ಮಸಾಲ ಇಟ್ಟೆಂಗು ಮಾಡು. ಪಾದಿ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, ಬೇನಾಯ್ತರ ಉಪ್ಪು, ಟೊಮೆಟೊ ಕೆಚಪ್ 1 ಟೇಬಲ್ ಸ್ಪೂನ್, ಚಿಲ್ಲಿ ಫ್ಲೇಕ್ಸ್ 1 ಟೇಬಲ್ ಸ್ಪೂನ್ ತರಿಡೋರು. ಇದುം ಡಿಫ್ರೆಂಟ್ ಆಯ ಮಸಾಲೆ ಇಟ್ಟಿಟ್ಟು ಹಾಕಿರೆ ಟ್ರೈ ಹಾಕೋರು. ನೀವು ಎಪ್ಪೋಲು ಒರೇ ಬಲ್ತೆ ರೆಸಿಪಿ ನಲ್ಲ ಅವಳಲ್ಲೇ ತೆಲ್ಲಿങ്ങനെ ಚೇಂಜಸ್ ಹಾಕಿ ಉಂಟು. ನಂಗೆ ರೆಸಿಪಿ ಎಲ್ಲ ಟ್ರೈ ಹಾಕಿ ಇನ್ನೆಂಗೆ ಅವತಲಿಂದಂಗೂ ಇಷ್ಟ ಅವಡು ನಿಂಗೂ ಕೊಸಿ ಅವಡದ್ಲು. ಇಪ್ಪ ಇದ್ರೆ ಫಸ್ಟ್ ಗುಂಡಲ್ಲಿ ಚಂದ ಪರಟಿಟ್ಟು 1 ಗಂಟೆ ರೆಸ್ಟ್ ಹಾಕೋಗಿ ಬೇಯ್ಕೊಂಡು ಟೈಮ್ ಇನ್ನಲ್ಲಿ ಅಪ್ಪ ಮೆನಿಂಕಿದ್ರೆ ರೆಡಿ ಹಾಕಿಟ್ಟು ಎಡ್ಕ. ನೆಕ್ಸ್ಟ್ ಬೇರೆ ஒரு ಎಡೆ எடுத்துட்டு ಕೊಕೊನಟ್ ಆಯಿಲ್ ಬೀತಿರೆ. ಆಯಿಲ್ನಲ್ಲಿ ಬೆಚ್ಚ ಆಯಿಲ್ ಪಿನ್ನೆ ನಂಗೆ ಪರಟಿ ಬೆಚ್ಚಿಟ್ಲೆ ಚಿಕನ್ಡೆ ಬೋನ್ಲೆಸ್ ಪೀಸ್ ಚಿಕನ್ಡೆ ಇದು ಎಂದ್ರೆ ಅಪ್ಪ ಹಾಕೊಂಡ್ಗು ಚೆರಿಯ ಪಿಂಡಿ ಹಾಕೋಗು ಆ ಚಿಕನ್ ಅದ್ರ ಎಲ್ಲತ್ತೆ ಇದಕ್ಕೆ ಇಡೋಣ. ಇಟ್ಟಿಟ್ಟು ಎಕ್ಸ್ಟ್ರಾ ತನ್ನಿ ಎಂದುം ಬೀತ ಪೋವಂಡ ಇದೇ ಮಸಾಲೆಲು ಉಂಡಲ್ಲೇ ಚಿಕನ್ ಬೇವೋಣ. ನೀರುಳ್ಳಿ ಎಲ್ಲ ಅರ್ಚಿಟ್ಟಿಟ್ರಲ್ಲಿ ಆ ನೀರುಳ್ಳಿಡೆ ಪಚ್ಚೆ ಮನೆಲ್ಲ ಪೋನಲ್ಲೇ ಅದಕ್ಕೆ ಬೇನಾಯ್ತು ಚೊಮ್ಮೆನಾರಂಗ ಇದ್ರೆ ಫ್ರೈ ಹಾಕ್ಕೊಂಡು. ತನ್ನಿ ಬುಟ್ಟೆಂಗೆ ಪ್ರಾಬ್ಲಮ್ ಎಂದಿಲ್ಲ, ಮಾತ್ರ ನಿಂಗೆ ಎಕ್ಸ್ಟ್ರಾ ತನ್ನಿ ಬೀತೋಗಿ ಪೋವಂಡ ಫಸ್ಟಿಗೆ. ಇಪ್ಪ ಚಿಕನ್ ಎಲ್ಲ ತೆಲ್ ಬೆಂದೊಳ್ಟು. ಇಪ್ಪೂಡೆ ಚಿಕನ್ ಎಲ್ಲ ಬೆಂದರಲ್ಲೇ 3 ಟೊಮ್ಯಾಟೋಡೆ ಅರ್ಚಿಟ್ಟು ನಾನು ಇದಕ್ಕೆ ಬೀತಿರೆ. ಟೊಮ್ಯಾಟೋಡೆ ಅರ್ಚಿ ಬೀತಿಟ್ಟು ಇದ್ರವ್ರಿಗೆ ನಲ್ಲೇ ಮಿಕ್ಸ್ ಹಾಕೋರು. ಇದು ಸಿಂಪಲ್ ಆಯ್ತು ಡಿಫ್ರೆಂಟ್ ಆಯ್ತು ಬಂದರು ಟ್ರೈ ಹಾಕೋರು ನೀವು. ഇപ്പോൾ ಟೊಮ್ಯಾಟೊ ಅರ್ಚಿದ್ರೆ ಬೀತಿ ಚಂದ ಇದ್ರವ್ರಿಗೆ ಮಿಕ್ಸ್ ಹಾಕಿಟ್ಟುಂಡಲ್ಲೇ ಎಕ್ಸ್ಟ್ರಾ ತನ್ನಿ ಇಪ್ಪ ಬೀತೋಣ. ಇದಕ್ಕೆ ಫಸ್ಟಿಗೆ ಚಿಕನ್ ಇಟ್ಟಪ್ಪ ತನ್ನಿ ಬೀತಂಡ ಟೊಮ್ಯಾಟೊ ಅರ್ಚಿಟ್ಟು ಬೀತಿ ಆಯಿಲ್ ಪಿನ್ನೆ ಉಂಡಲ್ಲೇ ಎಕ್ಸ್ಟ್ರಾ ತನ್ನಿ ಬೀತಿಟ್ಟು ಇಪ್ಪ ಈ ಚಿಕನ್ಡೆ ನಂಗೆ ಕಂಪ್ಲೀಟ್ ಆಯ್ತು ಬೇಯೋಗಿ ಬಿಡೋಣ. ಇದಿಪ್ಪ ಒಂದು ಸೈಡ್ಲು ನಲ್ಲೇ ಬಾಯ್ಲ್ ಆಯೋನ್ ಟಿಕೆಟ್. ನೆಕ್ಸ್ಟ್ ಕೂಡ ನಾನು ಇನ್ನೊಂದು ಅಂದರೆ ಬ್ರೆಡ್ ಪಾಕೆಟ್ ಹಾಕಿರಲ್ಲೇ ಅದಕ್ಕೆ ನಾನು ಚಿಕನ್ಗೆ ಮಸಾಲೆ ಇಟ್ಟುಂಟುಲ್ಲೇ ಬೋನ್ಲೆಸ್ ಪೀಸ್ ಚಿಕನ್ಗೆ ಬೇನಾಯ್ತರ ಉಪ್ಪು 1 ತೆಲ್ಲು ಇಂಜಿ ಬೆಳ್ಳುಳ್ಳಿ ಪೇಸ್ಟ್, ಪೆರಿ ಪೆರಿ ಮಸಾಲ ಪೌಡರ್, ಚಿಲ್ಲಿ ಪೌಡರ್ 1 ಟೀಸ್ಪೂನ್, ಒರಿಗ್ಯಾನೋ 1 ತೆಲ್ಲಿಡೋರು. ಏದಾಕ್ರೆಂಗು ನಾನಿಟ್ಟೆ ಮಸಾಲೆ ಮೇನಿಂಗ ಇಟ್ಟಿಟ್ಟು ರೆಡಿ ಹಾಕೊಂಡು ಉಂಟೆಂದಿಲ್ಲ ಫ್ರೆಂಡ್ಸ್. ನಿಂಗೆ ಎಂದ್ರೆಲ್ಲ ಇಷ್ಟುಂಡು ಮಸಾಲೆ ಪೊಡಿ ಇಡೋರು ಹಂಗನೆ ಇಟ್ಟಿಟ್ಟು ನಿಂಗೆ ಪರಟಿಯಂಗೂ ಟೇಸ್ಟಿ ಆಯ್ತು ಆವಡು. ಇಪ್ಪ ಇದು ಚಿಕನ್ ಎಲ್ಲ ಕಂಪ್ಲೀಟ್ ಆಯ್ತು ಬೆಂದಿಟ್ಟುಂಡಲ್ಲೇ ಆಯಿಲೆಲ್ಲ ಮೇಲೆ ಬಂದರಲ್ಲೇ ಈ ಟೈಮೋಡು ಇದಕ್ಕೋರು 1/4 ಕಪ್ ಹತ್ತಿರ ಫ್ರೆಶ್ ಕ್ರೀಮ್ ಇಡೋಣ. ಫ್ರೆಶ್ ಕ್ರೀಮುರೆ ಬದಲ್ಗೆ ಕೊಟ್ಟೆ ಅರ್ಚಿಟ್ಟು ಬೀತಿಯಂಗೂ ಮಾಡು. ತೇಂಗೆರ ಪಾಲು ಇಷ್ಟುಂಡುಂಟಾಯಿ ಬೀತ ನಿಂಗೆ ನಲ್ಲೆ ಟೇಸ್ಟಿ ಆಯ್ಟೆ ಆವಡು ಈಸಿ ಆವಡು ಉಂಟಾಯಿ ಫ್ರೆಶ್ ಕ್ರೀಮಲ್ಲಿ ಕೊಟ್ಟೆ ಅರ್ಚಿಟ್ಟು ಬೀತೋರು.
இப்போ ಆ ಕರಿಡೆ ನಾನು ஒரு ಸೈಡ್ಲಿ ಬೆಚ್ಚಿ ಬಿಟ್ರೆ ತಿಲ್ ಬಾಯ್ಲ್ ಆವಟ್ಟು ಚೊನ್ನೊಟ್ಟು ಇದು ஒரு ವೈರಲ್ ರೆಸಿಪಿ நீங்கள் ನೋಕಿಟ್ಟಿಕ್ಕುವಾರು ಸ್ಟೀಮ್ ಹಾಕಿಟ್ಟು ಮುಟ್ಟೆರ ಗ್ರೈಂಡ್ ಹಾಕಿಟ್ಟು ಸ್ಯಾಂಡ್ವಿಚ್ ಹಾಕಿಡ್ದು ಅದ್ಲೇ ನಾನುಡೆ ಬ್ರೆಡ್ ಪಾಕೆಟ್ ಹಾಕಿಟ್ಟು ಇರ್ತೀರಿ ಫಸ್ಟಿಗೆ ಇಡ್ಲಿ ಎಡ್ತಗೆ ತಿಳಿ ಎಣ್ಣೆ ಬರ್ಸಿಟ್ಟುಂಡಲ್ಲೇ ನಂಗೆ ಲಾಸ್ಟ್ಗೆ ನಾನು ನಿಂಗೆ ಚಿಕನ್ ಪರ್ಟರ್ದು ಕಾಟಿಯಲ್ಲಿ ಆ ಚಿಕನ್ ನಾನುಡೆಲ್ಲ ಬೆಚ್ಚೊಂಟುಲ್ಲೇ ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ಇಡ್ಲಿ ಎಡ ಬೆಚ್ಚಿಟ್ಟುಂಡಲ್ಲೇ ಜಂಡು ಮುಟ್ಟೆ ஒரு 3 எஸ்எல் ಬೆಳ್ಳುಳ್ಳಿ ಜಂಡು ರೆಡ್ ಚಿಲ್ಲಿ പിന്നെ ತೆಲ್ಲು ಚಿಕನ್ ಒಲ್ഞ്ഞದ್ರಂ ನಾನಿങ്ങനെ ಬೆಚ್ಚಿಟ್ಟುಂಡಲ್ಲೇ ഒരു 10 ನಿಮಿಷ ಇದ್ರೆ ನಂಗೆ ಸ್ಟೀಮ್ ಹಾಕ್ಕೊಂಡು ಸ್ಟೀಮ್ ಹಾಕಿಟ್ಟು ಅಮ್ಮ ಮುಟ್ಟೆಂ ಬೇವುಡು ಚಿಕനും ಬೇವುಡು ಆ ಮೊಲವೆಲ್ಲ ಸ್ಟೀಮ್ ಆവുಡು ಇಪ್ಪ ನಾನು ಸ್ಟೀಮ್ ಆಗಿ ಬೆಚ್ಚಿದೆ ಗ್ರೇಪ್ಸ್ ಜ್ಯೂಸಿಗೂ ಕರ್ಪು ದ್ರಾಕ್ಷಿ ಬಂಡಲ್ಲೇ ಆದರೆ ನಾನು ಫಸ್ಟಿಗೆ ಬೇಪಾಟಿಟ್ಟೆಲ್ಲ ಬೆಚ್ಚಿರೆ ಬೇಗ ಚಪ್ಪೆ ಆವಟ್ಟು ಚೊನ್ನೊಟ್ಟು ನಾ ವೀಡಿಯೋ ಹಾಕೋಗೆಂದು ಪೋಯ್ಟ್ಲೆ ಇದೆಂದಿಲ್ಲ ಕಂಪ್ಲೀಟೆಡ್ ಚಪ್ಪೆ ಆಯ್ಲು ಪಿನ್ನೆ ಇದೇ ತನ್ನಿಲುಂಡಲ್ಲೇ ಎಂದಾಕೊಂಡು ಎಲ್ಲತ್ತ ಮಿಕ್ಸಿ ಜಾರಿಗೆ ಇಡೋರು ಮಿಕ್ಸಿ ಜಾರಿಗೆ ಇಟ್ಟಿಟ್ಟು ಬೇನಾಯ್ತಾರೆ ಪಂತರಿ ಇಡೋನು ಗ್ರೇಪ್ಸ್ ಜ್ಯೂಸಿಗೆ ಎಪ್ಪೋಲು ತಿಳಿ ಪಂತರಿ ಯಾರು ಅದು ಪುಲಿ ಬಲಿಕ್ಕರಲ್ಲ ಅದಕ್ಕೆ ಬೇನ ಇಟ್ಟು ತೆಲ್ಲು ಉಪ್ಪು ಇಡೋನು ಉಪ್ಪು ಪಂತರಿ ಇಟ್ಟಂಗೆ ಗ್ರೇಪ್ಸ್ ಜ್ಯೂಸ್ ನಲ್ಲೆ ಟಾಪ್ ಆಯ್ತು ಬಂಡಿ ನೆಕ್ಸ್ಟ್ ಎಂದಿಲ್ಲ ಅದ್ರ ನಲ್ಲೆ ಗ್ರೈಂಡ್ ಹಾಕಿಟ್ಟು ಅರಪೇಲು ಅದ್ರ ಜ್ಯೂಸೆಲ್ಲ ಎಡ್ತಿಟ್ಟು ஒரு ಎಡ್ತಿಗೆ ಬೀತಿಟ್ಟು ಬಿಟ್ರೆ ಅತ್ತರ್ಮೆ ಸಿಂಪಲಾಗಿ ಗ್ರೇಪ್ಸ್ ಜ್ಯೂಸ್ ರೆಡಿ നിങ്ങൾ ഇതേ ഗ്രേപ്സ് ജ്യൂസിൽ സോഡെല്ലാം ബീത്തിട്ട് ഇങ്ങനെ മൊസിറ്റോബലെല്ലാം ആക്കുമെങ്കിലും നല്ല ആവും അപ്പം ഗ്രൈൻഡ് ആക്കുമ്പോൾ യാറെ തന്നി ബീത്തു തീരെ അത്തരമേ ഇപ്പം ഗ്രേപ്സ് ജ്യൂസും കൂടെ റെഡി ആയിട്ട് ನೆಕ್ಸ್ಟ್ ಇಪ್ಪ ನಾನು ಸ್ಟೀಮ್ ಹಾಕೋ ಬೆಚ್ಚಿನಲ್ಲೇ ಮುಟ್ಟೆ ಚಿಕನ್ ಎಲ್ಲ ಅದರ ರೆಸಿಪಿ ಕಾಟಿ ಉಂಟುಲೆ ಮುಟ್ಟೆ ಸ್ಟೀಮ್ ಹಾಕಿದರೆ ಮಿಕ್ಸಿ ಜಾರ್ಗೆ ಇಟ್ಟರೆ ಮೊಲವು ಇಡೋನು ಅದ್ಲೇ ಎಲ್ಲ ಇಕ್ಕಡಲ್ಲೇ ಬೆಳ್ಳುಳ್ಳಿ ಮೊಲವೆಲ್ಲ ಅದರ ಮೇಲೆಲ್ಲ ಇದಕ್ಕೆ ಇಡೋನು ஒரு ಚೀಸ್ ಸ್ಲೈಸ್ ಕೂಡ ಇಟ್ಟರೆ ಇದಕ್ಕೆ ತೆಲ್ಲು ಪಾಲ್ ಬೀತೋರು പിന്നെ ഫ്രഷ് ക്രീം ഉണ്ടല്ലേ 1 ടേബിൾ സ്പൂൺ അത്ര ഇടും ഇങ്ങനത്തെ റെസിപ്പിക്കെല്ലാം ഫ്രഷ് ക്രീം ಬೇನവിടെ അപ്പം മാത്രമല്ല അവിടെ ഊടെ ನಾನು പിന്നെ അതിൽ ಬೇಪಟ್ಟಿ ಚಿಕನ್ ಇಂತಲ್ಲೇ ಸ್ಟೀಮ್ ಹಾಕಿ ಚಿಕನ್ ಅದ್ರ ಶ್ರೆಡ್ ಹಾಕಿಟ್ಟಿರ್ತಾರೆ ഒരു ಜಂಡು ನೀರುಳ್ಳಿಡೆ ചെറിയ കട്ടാക്കിയിട്ടിರ್ತೊಂಡ್ರೆ ತೆಲ್ಲು ಒರಿಗ್ಯಾನೋ ഇട്ടിട്ടുണ്ടല്ലേ ഞങ്ങൾ ആ മുട്ടയുടെ ഗ്രൈൻഡ് ആക്കിയതിലെല്ലാം ಇದಕ್ಕೆ ഇടണം നല്ല ടേസ്റ്റി ആയിട്ട് ಬಂದರೆ ഇത് ചൊമ്മ സിമ്പിൾ ആയിട്ടുണ്ടല്ലേ കാണുക ടേസ്റ്റ് മാത്രമേ നല്ലതായിട്ട് ഇപ്പം ഈ മസാല ഇവിടെ റെഡി ആയിട്ട് ഇതിൽ പിന്നെ ನಾನು ಪಾಕೆಟ್ ಹಾಕಿರೋದು ಕಾಟ್ರೆ ನಾ ಬ್ರೆಡ್ಡೆಲ್ಲ ಫ್ರೈ ಹಾಕಿರೋದು ಕಾಟಿರೆ ಪಾಕೆಟಿಗೆ ಇങ്ങനെ ಮಸಾಲೆ ನೊರಕಿರೋದೆಲ್ಲ ಕಾಟೋಗ ಇಟ್ಲ ಲಾಸ್ಟ್ ಮೂಮೆಂಟ್ಲು ಗಡಿಬಿಡಿ ಆಯ್ತು അങ്ങനെ ಆಯ್ಸಬೋಳು ഇപ്പം ಈ ಮಸಾಲೆ ರೆಡಿ ಆಯ್ತು ಇದರ ഒരു ಸೈಡ್ಲು ಬೆಚ್ಚಿಟ್ಟು ನೆಕ್ಸ್ಟ್ ಇಪ್ಪ ഇവിടെ കറിയെಲ್ಲ ಬಾಯ್ಲ್ ಆಯಿರನಲ್ಲೇ ಆ ಟೈಮಲ್ಲಿ ನಾನು ചെറിയ ಪಿಂಡಿ ಹಾಕಿದ್ರೆ ಇಟ್ಟರೆ ചെറിയ ಪಿಂಡಿ ನಾರ್ಮಲ್ ಆಯ್ತು ಪತ್ತರೆ ಬಿಟ್ಟು ಉಪ್ಪು ತೆಲಿ ಎಣ್ಣೆ ಬೀತಿಟ್ಟು ചെറിയ ಪಿಂಡಿ ಹಾಕಿಟ್ಟುಂಡಲ್ಲೇ ഒരു അരഗಂಟೆ ಸ್ಟೀಮ್ ಹಾಕಿಂಗಾಯ್ತು ಪಿಂಡಿ ಬೇವುಡು ನೆಕ್ಸ್ಟ್ ಆ ಪಿಂಡಿಡೆ ಆ ಚಿಕನ್ಡೆ ಕರಿಗಿಟ್ಟಿಟ್ಟು ಚಂದ ಮಿಕ್ಸ್ ಹಾಕಿಟ್ಟು ನಲ್ಲೆ ಬಾಯ್ಲ್ ಆವಾಗ ಬಿಡೋರು ಇದ್ರೆ ಕಂಪ್ಲೀಟ್ ಆಯ್ತು ನಲ್ಲೆ ಬಾಯ್ಲ್ ಆವಟ್ಟು ഇങ്ങനത്തെ ഐറ്റം ആക്കറിയെങ്കിൽ തെൽ ಬೇಗമേ ആക്കി വെച്ചെങ്കിൽ ഉണ്ടല്ലോ ഞങ്ങൾ തിന്നര നേരത്തേക്ക് മസാല എല്ലാം നല്ല ബലിച്ചിട്ട് കറക്റ്റായിട്ട് ಬಂದು ഇപ്പം ಬಾಯ್ಲಾಯೋ ಬಂದಿಟ್ಟು ಇದು ರೆಡಿ ಆಯ್ತು ಲಾಸ್ಟ್ ಫೈನಲ್ ಇದಕ್ಕೆ ಕೊತ್ತಂಬರಿ ಸೊಪ್ಪಿಟ್ಟು ಉಂಟುಲೆ ഇതും ഡിഫറെൻ്റ് ആയ ഒരു റെസിപ്പി നിങ്ങൾ ഏതായെങ്കിലും ട്രൈ ആക്കാൻ ടിക്കൻ്റെ ഫ്രണ്ട്സ് ട്രൈ ആക്കോರು ഇപ്പം നാസ്റ്റെಲ್ಲ ರೆಡಿ ಆಯ್ತು ನೆಕ್ಸ್ಟ್ ಬ್ರೆಡ್ ಪಾಕೆಟ್ಗೆ ನಾನು ಬ್ರೆಡ್ ಹೆಂಗನೆ ಹಾಕಿದೆ ಚೊನ್ನೊಟ್ಟು ಕಾಟ್ರೆ ಊಡೆ ನಾನಿപ്പോൾ ഒരു സ്ലൈസ് ബ്രെഡ് മാത്രം നിങ്ങൾക്ക് കാട്ടി ഉണ്ടുള്ളേ നിങ്ങൾ ഒരു സ്ലൈസ് ബ്രെഡ് ഇങ്ങനെ റൗണ്ട് കട്ടാക്കിയിട്ട് ഫ്രൈ ആക്കിയപ്പോൾ പുഗ്യ ബല വന്നില്ലെങ്കിൽ രണ്ട് ബ്രെഡ് സ്ലൈസ് വെച്ചിട്ട് നല്ല ചപ്പാത്തിയുടെ കോലിൽ ഒത്തിട്ട് പരട്ടിട്ടുണ്ടല്ലേ പിന്നെ അതിൽ ഫ്രൈ ആക്കിയെങ്കിൽ ഇങ്ങനെ എന്തിനാ കൊടുക്കുന്നുണ്ട് കട്ടാക്കിയപ്പോൾ ബലൂൺ ബല ಬಂದು ഫ്രൈ ആക്കുമ്പോൾ ನಾನು ಮಾತ್ರ ಸಿಂಗಲ್ ಬ್ರೆಡ್ಲೇ ಹಾಕಿರೆ ಪರ್ಫೆಕ್ಟ್ ಆയിട്ട് ಬಂದರೆ ಪ್ರಾಬ್ಲಮ್ ಎಂದೂ ಆಯ್ತಲೆ ചപ്പാത്തിയുടെ കോലിൽ ഇതിൽ ചന്ദനങ്ങ ഫ്ലാറ്റ് ಹಾಕ್ಕೊಂಡು ಈ ಬ್ರೆಡ್ വലിയ ബ്രെഡ് എടുത്തെങ്കിൽ ഉണ്ടല്ലേ അതിങ്ങനെ പൊടിയാവിടെ അങ്ങനത്തെ പ്രോബ്ലം എല്ലാം എന്തും മണ്ടല്ലേ പെർഫെക്റ്റ് ആയിട്ട് ಬಂದು ഇപ്പം ഞങ്ങൾ ഇഫ ചിക്കൻ്റെ ഫ്രൈ ಹಾಕ್ಕೊಂಡು ಇಫ ಚಿಕನ್ಡೆ ಫ್ರೈ ಹಾಕೋಗು ಬಟರ್ ಇಡ್ತಾರೆ ಬಟರ್ ಮೆಲ್ಟ್ ಆಯೋ ಬರಂಬೋದು ಚಿಕನ್ ಪೀಸ್ರೆಲ್ಲ ಇಟ್ಟಿಟ್ಟುಂಡಲ್ಲೇ ಮೆಲ್ಲೆ ಮೀಡಿಯಮ್ ಫ್ಲೇಮಲ್ಲಿ ಬೆಚ್ಚಿಟ್ಟು ಚಂದ ಇದ್ರೆ ನಂಗೆ ರೋಸ್ಟ್ ಹಾಕಿಟ್ಟು ಇಟ್ಕೊಂಡು ಚೊಮ್ಮೆಣ್ಣೆಲ್ಲಿ ಫ್ರೈ ಹಾಕೋ ಪೋವಂಡ ತೆಲ್ಲಿ ಎಣ್ಣೆ ಬೀತಿಟ್ಟೆ ಈ ಚಿಕನ್ನ ನಂಗೆ ಫ್ರೈ ಹಾಕಿಟ್ಟು ಇಟ್ಕೊಂಡು ഇപ്പം ചിക്കൻ ഉണ്ടല്ലേ ഒരു സൈഡ് ഫ്രൈ ആയോ ബറുമ്പോഴത്തേക്ക് അതിലിങ്ങനെ അടി മറിച്ചിട്ടിട്ട് ഇങ്ങനെ രണ്ട് സൈഡ് ഉണ്ടല്ലേ നല്ല റോസ്റ്റ് ആക്കിയിട്ട് എടുക്കണം ഇപ്പം ഈ ചിക്കൻ ഒരു സൈഡിൽ ഫ്രൈ ആയോ ಟಿಕ್ಕೊಂಬತ್ತುಕು ನಾನು ಬ್ರೆಡ್ ಉಂಡಲ್ಲೇ ಪಾಕೆಟ್ರೆ ಅದ್ರ ಫ್ರೈ ಹಾಕ್ಕೊಂಡುಲೆ ಈ ಬ್ರೆಡ್ ನಿಂಗೆ ಮುಟ್ಟೆಗೆ ಮುಕ್ಕಿಟ್ಟು ಬ್ರೆಡ್ ಕ್ರಮ್ಸ್ಗೆ ಮುಕ್ಕೋರು ಲಾಸ್ಟ್ ಮೂಮೆಂಟ್ಲು ಗಡಿಬೇಡಿ ಐತೆ അങ്ങനെ ಐಸಬುಲ್ ನಾ ಕಾಟೋಗ ಇಟ್ಲೆ ಮುಟ್ಟೆಗೆ ಮುಕ್ಕಿಟ್ಟು ಬ್ರೆಡ್ ಕ್ರಮ್ಸ್ಗೆ ಮುಕ್ಕಿಟ್ಟು ಎಣ್ಣೆಲಿ ಕಾಚಂಗೆ ಐತೆ പിന്നെ ಇದೂಡೆ ಚೀಸ್ ಸ್ಲೈಸ್ ಫ್ರೆಶ್ ಕ್ರೀಮು മുട്ട ಬೇಪಟ್ಟಿയത് ಅದ್ರ മഞ്ഞളിടണ്ട ತೆಲ್ಲಿ ಎಣ್ಣೆ ಇತ್ತರ ಇಂಗ್ರೀಡಿಯೆಂಟ್ಸ್ ಇಟ್ಟಿಟ್ಟು ಇದ್ರ ಗ್ರೈಂಡ್ ಹಾಕೊಂಡು ತೆಲ್ಲು ಪಾಲು ನಾನುಡೆ ಬೀತಿಯೊಂಡ್ರೆ ഇപ്പം ഇഫ ചിക്കൻ ഫ്രൈ ആയിട്ട് റെഡി ആയിടല്ലേ ഇതിന് മേൽಗೆ ನಂಗೆ ಈ ಸಾಸ್ರೆ ಬೀತಿಟ್ಟು ഒരു 5 ನಿಮಿಷ ದಮ್ ಬರ್ನೋಗಿ ಬೇಯ್ಕೊಂಡು
ಇನ್ನೊರ್ಕ ಚೊಲ್ಲೆ ಚೀಸ್ ಸ್ಲೈಸ್ ಫ್ರೆಶ್ ಕ್ರೀಮು ಮುಟ್ಟೆರೆ ಬೆಲ್ಪು ಬೇಪಟಿಯ ಮುಟ್ಟೆರ್ದು ಬೆಲ್ಪು ತೆಲ್ಲು ಪಾಲು ಇತ್ತರಮೆ ಎಲ್ಲತ್ತೆ ಗ್ರೈಂಡ್ ಹಾಕಿಟ್ಟು 5 ಮಿನಿಟ್ಸ್ ದಮ್ ಬರ್ಪಾಟಿಂಗ್ ಡನ್. ಇಫ ಚಿಕನು ರೆಡಿ ಆಯ್ತುಡೆ. ನೆಕ್ಸ್ಟ್ ನಾನುಡೆ ಫ್ರೂಟ್ಸು ಪಪ್ಪಾಯ പിന്നെ ഫ്രൂട്ട് ചാട്ട് ಹಾಕಿಟ್ಟಿದ್ದೆ. ಫ್ರೂಟ್ ಚಾಟ್ ನಾನು ಚೊಮ್ಮೆ ಪಟ್ಟ ಶೇರ್ ಹಾಕಿರೆ ಲೈಕ್ ನಾನು ವೀಡಿಯೋ ಹಾಕೋಗಿದ್ದು ಪೋಯಿಟ್ಲೆ. ಪಪ್ಪಾಯ ವಾಟರ್ ಮಿಲನ್ ಎಲ್ಲ ಸಿಂಪಲಾയ ಐಟಮ್ ಹಾಕಿರಿಂಡು ನಿಂಗೆಲ್ಲ ವೀಡಿಯೋ ಇಷ್ಟ ಇಡು ನಿರ್ಕಿರೆ ನೋಕೋರಿ. ಇದು ಪಾಕೆಟ್ ಬ್ರೆಡ್ ಪಾಕೆಟ್ ಫ್ರೈ ಹಾಕಿಟ್ಟು പിന്നെ ಅದರ ಮಿಡಲ್ ಕಟ್ ಹಾಕಿಟ್ಟುಂಡಲ್ಲಿ ನಂಗೆ ಸ್ಯಾಂಡ್ವಿಚ್ಗೆ ಹಾಕಿರ ಬಲ್ತೆ ಮಸಾಲೆ ಹಾಕಿಟ್ಟಿದ್ದಲ್ಲಿ ಅದ್ರ ನೊರ್ಚಿ ಹೆಂಗೈತೆ ಬ್ರೆಡ್ ಪಾಕೆಟು ಮಿಪ್ಪುಡ ನೋಕೋ ಫ್ರೈ ಹಾಕಿಟ್ಟು പിന്നെ ಲಾಸ್ಟ್ ಎಂಡ್ ಮೂಮೆಂಟ್ ನಾನು ಕಾಟಿ ಉಂಟುಲೆ ನಿಂಗೆ. ಓಕೆ ಇಪ್ಪ ಎಲ್ಲ ರೆಸಿಪಿ ನಿಂಗೆ ಇಷ್ಟ ಇಡು ನಿರ್ಕಿರೆ. ನಿಂಗೆ ಕನ್ಫ್ಯೂಸ್ ಆವಂಡ ಈ ವಿಡಿಯೋತ್ಲು ನಿಂಗೆ ಕರೆಕ್ಟಾയിട്ട് ಡೀಟೇಲ್ಸ್ ಗೊತ್ತ ಇಲ್ಲೆಂಗೆ ನಾನು ಬೇರೆ ಬೇರೆ ಎಕ್ಸ್ಟ್ರಾ ಇಡ್ರೆ ಓರೋರು ವೀಡಿಯೋ ಅದ್ರಲ್ಲಿ ನಿಂಗೆ ಈಸಿ ಆയിട്ട് ನೋಕಿಟ್ಟು ಟ್ರೈ ಹಾಕೋಗ ಅವ್ಡ್ಬೇನೆಂಗೆ. ವಿಡಿಯೋ ಇಷ್ಟ ಹೆಂಗುಂಡಲ್ಲಿ ಪ್ಲೀಸ್ ಲೈಕ್ ಹಾಕೋರು ಸಬ್ಸ್ಕ್ರೈಬ್ ಹಾಕೋರು ಎಲ್ಲರಿಗೂ ಶೇರ್ ಹಾಕಿ ಸಪೋರ್ಟ್ ಹಾಕೋರು.